ಸೊ ಗೈಸ್, ಇವತ್ತು ಡೇ 3. ಈ ವಿಡಿಯೋದಲ್ಲಿ ಡೇ 3 ಮತ್ತು 4 ಎರಡೂ ಹಾಕ್ತೀನಿ. ಸೊ ನೀವು ನೋಡ್ತಿರೋದು ಇದು ಎಣ್ಣೆ ಹಚ್ಕೋತಿರೋದು. ನಾವು ಹೊಸ ದಿನ ಎಣ್ಣೆ ಹಚ್ಕೊಳ್ಳಲ್ಲ, ಅಂದರೆ ಅಮಾವಾಸ್ಯೆ ದಿನ. ನಮ್ಮೂರಲ್ಲಿ ಯಾವಾಗಲೂ ಹಂಗೆ ಬಂದಿರೋದಂತೆ, ಯಾರೂ ಹಚ್ಕೊಳ್ಳಲ್ಲ. ಸೊ ನಾವು ಹಚ್ಕೊಳಲ್ಲ, ತಿರುಗಿ ದಿನ ಹಚ್ಕೋತಿರೋದು ಇದು ಅಷ್ಟೇ ಗೈಸ್. ಯಾಕೆ ಹಚ್ಕೊಳಲ್ಲ ಏನು ಅಂತ ಗೊತ್ತಿಲ್ಲ. ನಮ್ಮ ತಾತನ್ನೇ ಕೇಳಬೇಕು ಏನು ರೀಸನ್ ಅಂತ. ನೆಕ್ಸ್ಟ್ ಟೈಮ್ ಹೋದಾಗ ಕೇಳ್ಬಿಟ್ಟು ಹೇಳ್ತೀನಿ ಗೈಸ್. ಗೈಸ್, ಚಂದ್ರ ಸ್ಪಾಟ್ ಮಾಡ್ತಾ ಇದ್ದೀನಿ. ಇವಾಗ ಸೂರ್ಯ ಮುಳುಗ್ತು, ನೋಡ್ಬೇಕು. ಏನೋ ಸರ್ ಹೇಳ. ಮನೆಗೆಲ್ಲರೂ ಊಟ ಮಾಡ್ಕೊಂಡು ಉಂಡ್ಲಿ ಅಂತ ತಿಂಗಳಿಗೊಂದು ಹಬ್ಬ ಮಾಡಿ. ಗೈಸ್, ಇವರಿಗೆಲ್ಲ ಕಾಣಿಸ್ತಂತೆ ಗೈಸ್, ನನಗಂತೂ ಕಾಣಿಸ್ತಿಲ್ಲ. ಇವರೆಲ್ಲ 10 ನಿಮಿಷ ಆಯ್ತು ಕಾಣಿಸ್ತಾ ಅನ್ನಕತ್ತಿ, ಹುಡುಕ್ತಾನೆ ಇದ್ದೀನಿ ನಾನು. ಗೈಸ್, ಕಾಣಿಸ್ತು ಚಂದ್ರ, ಬಟ್ ಇದ್ರೂ ಕಾಣಿಸ್ತಿಲ್ಲ. ಇರಿ, ಇನ್ನು ಸ್ವಲ್ಪ ಡಾರ್ಕ್ ಆದ್ಮೇಲೆ ತೋರಿಸ್ತೀನಿ. ನಕ್ಷತ್ರ ಎಷ್ಟು ದೊಡ್ಡದ ಕಾಣದು, ಅದು ಹಂಗೆ ಐತಿ. ನೋಡಿ ಎಷ್ಟು ಇದರದು ದೊಡ್ಡದಾಗ ಕಾಣದ, ಅದು ಅಷ್ಟೇ ಬೆಳಕ್ಕೆ ಬಿಟ್ಟು ಒಳಗೋಗಿ ದೇವ್ರಿಗೆ ಕೊಯ್ಬಹುದು. ಆಮೇಲೆ ಮಾಡ್ತೀವಿ.
ಅವ್ನು ಫೋಟೋ ತಕ್ಕಂತ ಅಂದು ನಾನು ಇದು ಹೊರಗೆ ಚಂದ್ರ ನೋಡಕ್ ಹಚ್ಚಿ ಗೈಸ್ ಇವರೇ ನಮ್ಮ ತಾತ. ಅಲ್ಲ ನನಗೆ ಬಾರಿ ಚಳ್ಳು ಐತವ. ಇವರು ಅಶ್ವಿನ್ ಆಂಟಿ ಅಂತ. ಹಾಯ್ ಹೇಳ್ರಿ ರಿಷಿ. ಹಾಯ್ ಹೇಳು ರಿಷಿ. ಬರ್ರಿ ಇಲ್ಲಿ ಬರ್ರಿ. ಇವಳ ಹೆಸರು ವರು ಅಂತ. ವಯಸ್ಸು ಆ್ಯಂಡ್ ಇವಳು ವೈಷ್ಣವಿ. ಕೈ ಸಣ್ಣದಿರಲ್ಲ, ಹಸಿರು. ಸಣ್ಣ ಪೈಲ ಹಾಕಿರೋದು ಅನ್ನ ಹೇಳ್ಬೇಕು ಏನು ಅಂತ ಗೊತ್ತಾಗಲ್ಲ. ವಾಯ್ಸ್ ಓವರ್ ಕೊಡ್ಕೊಂಡು ನಮ್ಮ ಅಜ್ಜಿ ಸ್ಪೆಷಲ್ ಬುತ್ತಿ ಬಂದಾಗ ಮಾಡಿಸ್ಕೊಂತೀವಿ ಬುತ್ತಿ ಉಂಡೆನ. ಸ್ಪೆಷಲ್ ಪುತ್ರ ಉಂಡೆ. ಬುತ್ತಿ ಸೋಬಜ್ಜಿ ಫೇಮಸ್. ಅವನು ಎಲ್ಲಿ ಕೃತಿಕ್ ಅಂದಾನೆ ಕುತ್ತಿ ಅಂದಾನೆ ಅದ್ರಾಗೂ ಮೊನ್ನೆ. ಗೈಸ್ ಇವಳ್ದು ಫೋಟೋ ಶೂಟ್ ಮಾಡಕ್ಕೆ ಹೋಗ್ತಾ ಇದೀವಿ ಗೈಸ್. ಇಲ್ಲಿಗೆ ಹರಿಹರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲ ಇವ್ರದ್ದು ಅಂತ ಗ್ಯಾಪ್ ಕೊಟ್ಟು ಫೋಟೋ ಶೂಟಿಗೆ ಹೋಗ್ತಾ ಇದ್ದೀವಿ. ಇವರು ಸಂಜಯ್ ಅಣ್ಣ ಅಂತ, ಕುತ್ತಿ ಅವ್ರ ಹಸ್ಬೆಂಡು. ಹಾಯ್ ಅಣ್ಣ. ಆಮೇಲೆ ಫೋಟೋ ಶೂಟಲ್ಲಿ ಸಿಗ್ತೀವಿ ಗೈಸ್ ಹರಿಹರದಲ್ಲಿ. ಕ್ಲೋಸ್ ಐತೆ ಹಂಗೆ ನೋಡ್ಕೊಂಬರಮ್ಮ ಗೈಸ್. ದೇವಸ್ಥಾನದಲ್ಲಿ ಫೋಟೋ ಶೂಟ್ ಆಯಿತು. ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡಿದ್ದೀವಿ. ಇಲ್ಲಿ ಯಾರೋ ಒಬ್ರು ಬಂದು ಇಲ್ಲೆಲ್ಲ ತೆಗಿಯಂಗಿಲ್ಲ ಹಿಂಗೆ ಹೇಳಿದರು. ನಾವು ಅವ್ರ ಹತ್ರನೇ ಕೇಳ್ಕೊಂಡು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಸ್ಪಾಟಿಗೆ ಹೋಗಬೇಕು. ನಾನೇ ಈಗ ಆ್ಯಕ್ಚುಲಿ ಫೋಟೋಗ್ರಾಫರ್ ವೀಡಿಯೋಗ್ರಾಫರು. ಇದೇನು ಆ್ಯಕ್ಚುಲಿ ಪ್ಲ್ಯಾನ್ ಇರಲಿಲ್ಲ, ನಾನೇ ಮಾಡ್ತೀನಿ ಅಂತೇಳಿ ಕರ್ಕೊಂಬಂದಿದ್ದೀನಿ. ಹರಿಹರೇಶ್ವರ ದೇವಸ್ಥಾನದಲ್ಲಿದ್ದೀವಿ. ಭಾಳ ಬಿಸಿಲು. ನೆಕ್ಸ್ಟ್ ಇನ್ನೊಂದು ಸ್ಪಾಟಲ್ಲಿ ಸಿಕ್ಕಿಂಗ್ ಗೈಸ್. ಬುಲೆಟ್ ಯಾವ್ದೋ ಟ್ಯಾಕ್ಟ್ರಿ ಸೌಂಡು ಬುಲೆಟ್ ಅನ್ನಂಕ ಕೇಳ್ತದೆ ನಿನಗೆ. ಸರಿ ಹೇಳ್ತೀನಿ. ಕೊಡು ಚೆನ್ನಾಗಿ. ಈ ಕಡೆ ತಿರುಗು. ಅಲ್ಲಿ ನೋಡು, ಆ ಸೈಡ್ ತಿರುಗು. ಹಂಗಲ್ಲ, ಫುಲ್ ಬಾಡಿ. ನೋಡಿ ಗೈಸ್ ಇಲ್ಲಿ ಫೋಟೋ ಶೂಟ್ ಆಗ್ತಿದೆ. ಸ್ವಲ್ಪ ಈ ಕಡೆ. ಕೆಳ ಎಲ್ಲ ಕ್ರೂ ಮೆಂಬರ್ಸ್. ಆಯ್ತು ಆಯ್ತು, ಹಂಗೆ ಹಿಡ್ಕೊ, ನಾರ್ಮಲಾಗಿ ಹಿಡ್ಕೊ. ಅದ ಮಾಡಿಕ್ಯ. ಒಂದು ಸೆಕೆಂಡ್. ಎಫರ್ಟ್ಸ್. ಚೆನ್ನಾಗಿ ಬರ್ತಿಲ್ಲ. ತೆಗಿಬೇಡ ಕಣೋ. ಕಳಿಸದ್ನಾ ವಿಡಿಯೋ ಮಾಡಿದ್ವಿ. ನನ್ನ ಫೋನ್ ತೆಗಿ. ಫೋನ್ ಫೋಟೋ ಶೂಟ್ ನಡೀತಿದೆ. ನಾನಲ್ಲಿ ತೋರಿಸ್ದೆ. ಗೈಸ್ ಹೋಟೆಲಿಗೆ ಬಂದಿದ್ದೀವಿ.
ನಮ್ಮ ಅಣ್ಣ ಅವರು ಹೊಸ ಕಾರ್ ತಗೊಂಡಿದ್ರು, ಅದ್ರದ್ದು ಪಾರ್ಟಿ ಅಂತ ಬಂದಿದ್ವಿ. ಹಂಗೆ ಕೇಕ್ ಕಟ್ ಮಾಡಿಸಿದ್ರೆ ಆಯಿತು ಅಂದ್ಕೊಂಡ್ವಿ. ಬೇಬಿ ಶವರ್ದು. ಆಫ್ ಮಾಡಲಿಲ್ಲನಾ? ಏನೋ ಸೌಂಡ್ ಬರ್ತೈತೆ. ಆಫ್ ಆಗಿಲ್ಲ. ಮಾಡಲಿಲ್ಲ ಶುರು ಈಗ ಹೋಗು. ಚೇರ್ ಬೇಕಾ? ಚೇರ್ ಬೇಕಾ? ಬರೀ ಗರ್ಲ್ ಹಾಕ್ಸ್ಬೇಕಿತ್ತು, ಇರ್ಲಿ ಅಂತ ಗರ್ಲ್ 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 ಟೀಮ್ ಗರ್ಲ್ ಇಸ್ ಸ್ಟ್ರಾಂಗ್. ಇಲ್ಲ प्लेट चेंज. जिस वक्त बदल दिया, जिस बात बदल दी, जिंदगी बदल दी. ಅಲ್ಲ ಎಲ್ಲ ಬಿ ಪಿ ಶುಗರ್ ಎಲ್ಲ ಕರಗಿ ಹೋಗ್ಬಿಡದ ನಿಂಬೆ ಹಾಕೊಂಡಿದ್ರೆ ನೀರು ಇಳಿದಿರೋದು. ಆಮೇಲೆ ನಾನೇ ಕರಗಿ ಹೋಗಿದ್ರೆ ಏನ್ ಮಾಡ್ತಿದ್ದೆ? ಮತ್ತೆ ಪ್ರಿಪೇರ್ ಮಾಡ್ತಿದ್ವಿ. ಇದೆಲ್ಲ ಬಂದ್ರೆ ಪ್ರಿಪೇರ್ ಆಗ್ಬಿಡ್ತೀಯ ಆಲ್ರೆಡಿ. ಗೈಸ್, ಇವರು ಶೂಟಿಗೆ ಅಂತ ಏನು ಬಾಡಿಗೆ ಡ್ರೆಸ್ ಇಸ್ಕೊಂಬಂದಿದ್ರು. ಇದನ್ನ ವಾಪಸ್ ಕೊಡೋಣ ಅಂತ ಹೋಗಿದ್ವಿ. ಅವ್ರು ಶಾಪ್ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ನಾಳೆ ಮಧ್ಯಾಹ್ನ ಬರ್ರಿ ಅಂದರು. ನಾಳೆ ಮಧ್ಯಾಹ್ನ ನೋಡಿದರೆ ನಾವು ಫಂಕ್ಷನ್ ಹೋಗ್ತಾಯಿದ್ದೀವಿ, ಒಂದು ಎಂಗೇಜ್ಮೆಂಟ್ ಇದೆ, ಅದಕ್ಕೆ ಹೋಗ್ತಿದ್ದೀವಿ. ಸೊ ಹೋಗಿ ನನ್ನ ಫ್ರೆಂಡ್ ಕೈಯಲ್ಲಿ ಕೊಡ್ತಾಯಿದ್ದೀನಿ. ಅವನಿಗೆ ಹೋಗಿ ಕೊಡಪ್ಪ ಅಂತ ಹೇಳಿದ್ದೀನಿ. ಏನೇ ಇಲ್ಲ ಸರಿ ಸರಿ. ಇವನೇ ಗೈಸ್, ರೋಷನ್ ಅಂತ ಅವನ ಹೆಸರು. ರೋಷನ್ ಅಂತ ಸ್ಕೂಲ್ ಫ್ರೆಂಡ್ ಗೈಸ್. ಹಲೋ, ಇಲ್ಲ ಇಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಕೃತಿಕಕ್ಕ ಯಾಕೋ ಒಂಥರ ಮಾಡ್ತೈತೆ. ಇಲ್ಲ ನಿಜ. ಹಲೋ ಗೈಸ್, ಪ್ರ್ಯಾಂಕ್ ಗೈಸ್. ನೋಡಂತಡಿ.